ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಕೇಂದ್ರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಅದರಲ್ಲೂ ಪಿಂಚಣಿದಾರರಿಗೆ ಇದೀಗ ಡಿಎ ಹೆಚ್ಚಳ ಎನ್ನುವ ಸುದ್ದಿ ಲಭ್ಯವಾಗಿದೆ. ಹಾಗಿದ್ರೆ ಯಾರಿಗೆ ಎಷ್ಟು ಸಂಬಳ ಸಿಗಲಿದೆ? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಇದೀಗ ಭರ್ಜರಿ ಉಡುಗೊರೆ ಸಿಕ್ಕಿದೆ. ಕೇಂದ್ರ ಸಚಿವ ಸಂಪುಟವು ಇದೀಗ ತುಟ್ಟಿ ಭತ್ಯೆಯನ್ನು 2% ಹೆಚ್ಚಿಸಲು ನಿರ್ಧಾರ ಮಾಡಿದ್ದು, ಇದರಿಂದ ಒಟ್ಟು ತುಟ್ಟಿ ಭತ್ಯೆ 58ರಿಂದ 60ಕ್ಕೆ ಏರಿಕೆಯಾಗಿದೆ. ಹಾಗಿದ್ರೆ ಇದು ಜಾರಿಗೆ ಬರುವುದು ಯಾವಾಗ? ಈ ಪರಿಷ್ಕೃತ ತುಟ್ಟಿ ಭತ್ಯೆಯು ಜನವರಿ 2026ರಿಂದಲೇ ಇದೀಗ ಜಾರಿಗೆ ಬಂದಿದೆ. ಇದು ಕೇವಲ ಹಾಲಿ ನೌಕರರಿಗೆ ಮಾತ್ರವಲ್ಲದೆ ಪಿಂಚಣಿದಾರರಿಗೂ ಅನ್ವಯಿಸಲಿದ್ದು, ಅವರಿಗೆ ಲಭಿಸುವ ತುಟ್ಟಿ ಪರಿಹಾರ ಕೂಡ 2% ಹೆಚ್ಚಳವಾಗಲಿದೆ. ಈ ಹೆಚ್ಚಳದಿಂದ ಸುಮಾರು 1 ಕೋಟಿಗೂ ಅಧಿಕ ನೌಕರರು ಮತ್ತು ಪಿಂಚಣಿದಾರರಿಗೆ ಆರ್ಥಿಕ ಲಾಭ ಕೂಡ ಆಗಲಿದೆ. ಇನ್ನು ಮೂಲ ವೇತನ 30,000 ಆಗಿದ್ರೆ ಹಳೆಯ ತುಟ್ಟಿ ಭತ್ಯೆ 17,400, ಹೊಸ ತುಟ್ಟಿ ಭತ್ಯೆ 18,000. ಇನ್ನು ಮಾಸಿಕ ವೇತನದಲ್ಲಿ 600 ರೂಪಾಯಿ ಹೆಚ್ಚಳ ಆಗಿದೆ. ಒಂದೆಡೆ ಡಿಎ ಏರಿಕೆಯಾಗಿದ್ದರೆ ಇನ್ನೊಂದೆಡೆ ನೌಕರರ ಸಂಘಟನೆಗಳು 8ನೇ ವೇತನ ಆಯೋಗದ ರಚನೆಗಾಗಿ ಒತ್ತಾಯಿಸ್ತಾ ಇವೆ. ನ್ಯಾಷನಲ್ ಕೌನ್ಸಿಲ್ ಸರ್ಕಾರಕ್ಕೆ ಸಲ್ಲಿಸಿರುವ ಮನವಿಯಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನು 3.83ಕ್ಕೆ ಹೆಚ್ಚಿಸಬೇಕು ಅಂತ ಹೇಳಿ ಕೋರಿದೆ. ಒಂದು ವೇಳೆ ಈ ಬೇಡಿಕೆ ಈಡೇರಿದರೆ ಕನಿಷ್ಠ ಮೂಲ ವೇತನ ಪ್ರಸ್ತುತ 18,000ದಿಂದ 69,000ಕ್ಕೆ ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಪ್ರಸ್ತುತ ಘೋಷಣೆಯಾಗಿರುವಂತಹ 2% ಡಿಎ ಹೆಚ್ಚಳ ಹಣದುಬ್ಬರದ ಹಿನ್ನೆಲೆಯಲ್ಲಿ ನೌಕರರ ಕೈಗೆ ಅಲ್ಪ ಮಟ್ಟದ ಹೆಚ್ಚಿನ ಹಣವನ್ನು ಕೂಡ ತಂದುಕೊಡಲಿದೆ. ಇನ್ನು ಜುಲೈನಲ್ಲಿ ನಡೆಯಲಿರುವ ಮುಂದಿನ ಪರಿಷ್ಕರಣೆ ಮೇಲೆ ಈಗ ಎಲ್ಲರ ಕಣ್ಣು ಕೂಡ ಇದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನೆಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.